ಆತ್ಮೀಯ H16 ನ್ಯೂಸ್ ಅರ್ಥಾತ್ ಹೇ ಸೀತಾರಾಮಗೆ ಸ್ವಾಗತ. ನಾನು ನಿಮ್ಮವ MI ಅಥವಾ ಮಲ್ಲಪ್ಪ ಜೋತಾವಾರ್. ಆದ್ಮೇಲೆ ಈಗ ತಾವು ದಿನ ಸುದ್ದಿಗಳನ್ನ ಅದರ ಜೊತೆಗೆ ವಿಶೇಷತೆಗಳನ್ನ ನೋಡ್ತಾ ಹೋಗಿ ವಿಶೇಷ ಈ ಮೊದಲನೇ ಸುದ್ದಿಯನ್ನು ನೋಡಿ. ಜಿಲ್ಲೆಯಲ್ಲಿ ಮಾನ್ಯ DC ಸಾಹೇಬರು ಅಕ್ಕಪಡೆಯ ವಾಹನ ಮತ್ತು ನಮ್ಮ ಪೊಲೀಸ್ ಇಲಾಖೆಯಿಂದ ಇಡೀ ನಮ್ಮ ಜಿಲ್ಲೆಗೆ ವಾಹನವನ್ನು ಇವತ್ತು ಚಾಲನೆ ಕೊಟ್ಟಿದ್ದೀವಿ. ಇದು ನಮ್ಮ ಚಿತ್ರದುರ್ಗ ನಗರ ಸೇರಿದಂತೆ ಇಡೀ ಜಿಲ್ಲೆ ವ್ಯಾಪ್ತಿಯಲ್ಲಿ ಮಹಿಳೆ ಮತ್ತು ಮಕ್ಕಳಿಗೆ ಸಂಬಂಧಪಟ್ಟಂಗೆ ಏನಾದರೂ ಅಪರಾಧಗಳು ಘಟಿಸ್ಬೋದು, ಅದ್ರ ಬಗ್ಗೆ ಅವರಿಗೆ ಅವೇರ್ನೆಸ್ ಮಾಡೋದಂಥ ಕಾರ್ಯಕ್ರಮಗಳಿರ್ಬೋದು. ಅದಕ್ಕೆ ಅವರು ಎಲ್ಲ ಕಡೆ ಹೋಗ್ಬಿಟ್ಟು ಈ ಜಾಗೃತಿ ಕಾರ್ಯಕ್ರಮ ಕೂಡ ಮಾಡ್ತಾರೆ. ಮತ್ತು ಮಹಿಳೆ ಮತ್ತು ಮಕ್ಕಳಿಗೆ ಸಂಬಂಧಪಟ್ಟಂಗೆ ಏನಾದರೂ ಅಪರಾಧ ಪ್ರಕರಣ ಘಟಿಸಿದಂಥ ಸಂದರ್ಭದಲ್ಲಿ ಅವರು ಆ ಸ್ಥಳಕ್ಕೆ ಹೋಗಿ ಅದನ್ನ ಪರಿಶೀಲನೆ ಮಾಡಿ ಮತ್ತು ನಾವು ಠಾಣೆಗೆ ಈ ವಿಚಾರವಾಗಿ ಠಾಣೆಗೆ ಸುದ್ದಿ ಮುಟ್ಟಿಸ್ತಕ್ಕಂಥ ಕೆಲಸ ಮಾಡ್ತಾರೆ. ಅದ್ರ ಜೊತೆಗೆ ಮಹಿಳೆ ಮತ್ತು ಮಕ್ಕಳಿಗೆ ಸಂಬಂಧಪಟ್ಟಂಗೆ ವಿಶೇಷವಾಗಿ ಶಾಲಾ ಕಾಲೇಜುಗಳಿರ್ಬೋದು, ಹಾಸ್ಟೆಲ್ಸ್ ಇರ್ಬೋದು, ಮತ್ತು ಬೇರೆ ಬೇರೆ ಕಡೆಗೆ ಹೋಗಿ ಅದರ ಅರಿವು ಮೂಡಿಸ್ತಕ್ಕಂಥ ಕೆಲಸ ಮಾಡ್ತಾರೆ. ಬಾಲ್ಯ ವಿವಾಹ ಇರ್ಬೋದು ಅಥವಾ ನಮ್ಮದು ಲೇಬರ್ದು ಬಾಲ ಕಾರ್ಮಿಕ ಇದಕ್ಕೆ ಸಂಬಂಧಪಟ್ಟಿದ್ದಂಗೆ ಆಗಿರ್ಬೋದು, ಮತ್ತು ಈ ಪೋಕ್ಸಾ ಕಾಯ್ದೆಗಳ ಬಗ್ಗೆ ಆಗಿರ್ಬೋದು, ಮತ್ತು ಮಹಿಳೆ ಮಕ್ಕಳಿಗೆ ಸಂಬಂಧಪಟ್ಟ ವಿಶೇಷ ಕಾಯ್ದೆಗಳ ಬಗ್ಗೆ, ಕಾನೂನು ಬಗ್ಗೆ, ಹಕ್ಕುಗಳ ಬಗ್ಗೆ ಅವರು ಜಾಗೃತಿ ಕಾರ್ಯಕ್ರಮ ಕೂಡ ಮಾಡ್ತಾಯಿದ್ದಾರೆ. ಇದಕ್ಕೆ ಸಂಬಂಧಪಟ್ಟಂಗೆ ನಾವು ಒಬ್ಬರು ನಮ್ಮ ಪೊಲೀಸ್ ಇಲಾಖೆಯಿಂದನೇ ಒಬ್ಬರು ಡ್ರೈವರ್ ಇರ್ತಾರೆ, ಮತ್ತು ಮಹಿಳಾ ಹೆಡ್ ಕಾನ್ಸ್ಟೇಬಲ್ ಒಬ್ಬರು ಇರ್ತಾರೆ, ಅವ್ರ ಜೊತೆಗೆ ಇಬ್ಬರು ಹೋಮ್ ಗಾರ್ಡ್ಸ್ ಇರ್ತಾರೆ ಇಬ್ಬರು. ಇದನ್ನು SP ಸಾರ್ ನೇತೃತ್ವದಲ್ಲಿ ಅವರಿಗೆ ಪ್ರತಿ ತಿಂಗಳು ನಾವು ಮೀಟಿಂಗ್ ಕೂಡ ಮಾಡ್ತೀವಿ. ಇದು ಒಂದು ತಿಂಗಳು ಏನೆಲ್ಲ ನಮ್ಮ ಅಕ್ಕಪಡೆಯಿಂದ ಏನು ಕೆಲಸ ಕಾರ್ಯಗಳಾಗ್ತವೆ ಅದನ್ನು ನಾವು ಮುಖ್ಯ ಕಚೇರಿಗೆ ವರದಿಯನ್ನು ಸಲ್ಲಿಸ್ತಕ್ಕಂಥದ್ದು ಕೂಡ ಮಾಡ್ತೀವಿ. ಕ್ಯಾಬಿನೆಟಲ್ಲಿ ಮೊನ್ನೆ ಡಿಸ್ಕಷನ್ ಕಂಪ್ಲೀಟ್ ಆಗಿದೆ. ನೆಕ್ಸ್ಟ್ ನಾವು ಮನವೊಲಿಸ್ತೀವಿ. ಖಾಸಗಿ ಕಂಪ್ನಿಗಳಲ್ಲಿ ಕೂಡ ಕನ್ನಡಿಗರಿಗೆ ಉದ್ಯೋಗ ಕೊಡಬೇಕಂದ್ರೆ ಸರ್ಕಾರದ ಹೆಚ್ಚಾಗಿ ಅವರು ಮನವೊಲಿಸಿ ಆ ಕಾರ್ಯಕ್ರಮವನ್ನು ಯಶಸ್ಸು ಮಾಡ್ತಾರೆ. ಕರ್ನಾಟಕದಲ್ಲಿ ಇರ್ತಾರೆ, ಇಲ್ಲಿನ ಗಾಡಿ ನೀರು ಎಲ್ಲ ಉಪಯೋಗಿಸ್ತಾರೆ. ನಿಜ, ಇಲ್ಲಿವರೆಗೆ ಉದ್ಯೋಗ ಕೊಡಲ್ಲ ಅಂತ ಬಹಿರಂಗವಾಗಿ ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ ಸರ್. ಕಿರಣ್ ಮಜುಂದಾರ್ ಅವರು ಹಿಂದೆ ಒಂದು ಸ್ಟೇಟ್ಮೆಂಟ್ ಏನೋ ಕೊಡ್ತಾರೆ, ಅದಕ್ಕೆ ಸಾರಿ. ಸೊ ನಾನು ಬಹಿರಂಗವಾಗಿ ಕ್ಯಾಬಿನೆಟಲ್ಲಿ ನೆಕ್ಸ್ಟ್ ಡಿಸ್ಕಸ್ ಆಗುತ್ತೆ. ಕನ್ನಡಿಗರಿಗೆ ಇಲ್ಲಿ ಕನ್ನಡ ನೆಲದ ಮೇಲೆ ಎಲ್ಲ ನೀವು ಹೇಳಿದಂಗೆ ನಮ್ಮನ್ನು ನೆಲ, ಗಾಳಿ, ಬೆಳಕು ಉಪಯೋಗಿಸ್ಕೊಂಡ ಮೇಲೆ ನಮ್ಮ ಇರ್ತಕ್ಕಂಥವ್ರಿಗೂ ಕೆಲಸ ಕೊಡಬೇಕು ಅನ್ನೋದು ಸರ್ಕಾರದ ಆಶೆ. ಈ G+2 ಇಂಥವರಿಗೆ ಸೆಂಟ್ರಲ್ ಗೌರ್ಮೆಂಟಿಗೆ ಲೆಕ್ಕ ಕೊಟ್ಟಿಲ್ಲ, ಬರೀ 5,300 ಕೋಟಿ ಕೊಟ್ಟಿಲ್ಲ ಅಂತೇಳಿ ಉಡಾಫೆ ಉತ್ತರ ಕೊಟ್ಟಿರ್ತಾರೆ. ಆಯ್ತು, ಉಡಾಫೆ ಉತ್ತರ ಕೊಟ್ಟಿದ್ದಕ್ಕೆ ನಾವು ಯಾಕಂದರೆ ವಾಪಸ್ ತೊಗೊಂಡ್ವಿ. ಬಟ್ 5,300 ಕೋಟಿ ಕೊಡಿಸ್ಬಿಟ್ಟು ಅವ್ರು ಖಾಲಿ ಬಿಡ್ತೀವಿ, ಜಿಲ್ಲೆ ಪರವಾಗಿ ಖಾಲಿ ಬಿಟ್ಟು ಇಲ್ಲಿ ಆಯ್ಕೆ ಮಾಡಿದ್ದೀವಲ್ಲ ನಾವು. ಉಡಾಫೆ ಅಂದರೆ ಏನಾನ ಹೇಳ್ಕೊಳ್ಳಲ್ಲ. ಒಂದು ನಿಮಿಷ, ನಾನು ವಿತ್ಡ್ರಾ ಮಾಡ್ತೀನಿ. ನನಗೆ ಆಯ್ತಪ್ಪ 5,300 ಕೋಟಿ. ಚುನಾವಣೆ ಪೂರ್ವದಲ್ಲೇ ಎಲ್ಲ ಕಡೆ ಅವರು ಮೈಕಲ್ಲಿ ಹೇಳಿದ್ರು, ನಾನು ಲೋಕಸಭಾ ಸದಸ್ಯ ಆದರೆ 5,300 ಕೋಟಿ ತಗೊಂಬರ್ತೀನಿ, ಕೊಡಿಸ್ತೀನಿ, 3 ತಿಂಗಳಲ್ಲಿ ಕೊಡಿಸ್ತೀನಿ ಅಂತ ಹೇಳಿದ್ರು. 2.5 ವರ್ಷ, 2.5 ವರ್ಷ ಉಡಾಫೆ ಯಾವತ್ತೂ ಮಾಡೋದು. ನಾನು ಈ ಜಿಲ್ಲೆ ಮಗ, ನಮ್ಮ ಜಿಲ್ಲೆ ಕಾಪಾಡ್ಕೋಬೇಕಾದ್ದು ನನ್ನ ಜವಾಬ್ದಾರಿ, ನಮ್ಮೆಲ್ಲ ಶಾಸಕರ ಜವಾಬ್ದಾರಿ. ಸೊ ಇದರಿಂದ ನಾವು ಉಡಾಫೆ ಸರ್ಕಾರದವರು ಏನು ಖರ್ಚಾಗಿದೆ 5,300 ಕೋಟಿ ಲೆಕ್ಕ ಹಾಕೊಂಡು ಕೇಳಿದ್ರೆ ಲೆಕ್ಕ ಕೊಡ್ತಾರೆ ಸಂಬಂಧಪಟ್ಟಂಥ ಇಲಾಖೆಯ ಆಫೀಸರ್ಸ್. ಬಂದಿದ್ರಲ್ಲ ಮಾತಾಡೋದಕ್ಕೆ. ಆಮೇಲೆ ಇಲ್ಲಿ ಒಂದು ಕನ್ಫ್ಯೂಷನ್ ಜಿಲ್ಲೆಯಲ್ಲಿ ಭದ್ರಾ ಮೇಲೆ ಈ ಅಧಿಕಾರಕ್ಕೆ ಈ ದಾನ ಧರ್ಮ ಮಾಡುವ ಕೈ ಅಧಿಕಾರಕ್ಕೆ ಬಂದದಕ್ಕೆ 5 ಗ್ಯಾರಂಟಿಗಳನ್ನ ಕೊಟ್ಟು 5 ಬೆರಳು ಸೇರಿ ಕೈ ಗಟ್ಟಿ ಆಯ್ತು, 5 ಗ್ಯಾರಂಟಿ ಸೇರಿ ಕೈ ಮುಷ್ಟಿ ಆಯ್ತು. ನೀವೆಲ್ಲ ಉಚಿತವಾಗಿ ಹೆಣ್ಮಕ್ಳು ಫ್ರೀಯಾಗಿ ಬಸ್ಸಲ್ಲಿ ಓಡಾಡ್ತಾ ಇದ್ದಿರ್ತಾರೆ. ಎಲ್ಲರಿಗೂ ಕೂಡ 2,000 ರೂಪಾಯಿ ಹೆಣ್ಮಕ್ಳಿಗೆ ಕೊಡ್ತಾ ಇದ್ದೀವಿ ತಾನೆ. ಎಲ್ಲರಿಗೂ ಕೂಡ 200 ಯೂನಿಟ್ವರೆಗೂ ಉಚಿತವಾಗಿ ವಿದ್ಯುತ್ ಶಕ್ತಿ ಕೊಡ್ತಾ ಇದ್ದೀವಿ ತಾನೆ. ಬಹಳ ಸಂತೋಷ. ಕೆಲವರು ಸಿಗದೆ ಇರ್ಬೋದು, ಅದು ಬೇರೆ ವಿಚಾರ. 100ಕ್ಕೆ 90% ಜನರಿಗೆ ಇವತ್ತು ಈ ಯೋಜನೆ ತಲುಪ್ತಾ ಇದೆ. ನೀವು ನಮ್ಗೆ ವೋಟ್ ಕೊಟ್ಟದಕ್ಕೆ ಈ ರೈತನ ಉಳಿಸ್ಬೇಕು, ಈ ಗುಡಗಲ್ ರೈತರ ಮಕ್ಕಳನ್ನ ಉಳಿಸ್ಬೇಕು. ಅಲ್ಲ ರೀ,
1,000 ಕೋಟಿ ರೂಪಾಯಿ ಯೋಜನೆಯಲ್ಲಿ ಲಿಂಕ್ ಕ್ಯಾನಲ್ ಅನ್ನ ಮಾಡಿದ್ದೀನೋ ಇಲ್ಲೋ. ಅದಕ್ಕೆ ಸುರೇಶ್ ಗೌಡ್ರು ಮತ್ತು ತುರುವೇಕೆರೆ ಕೃಷ್ಣಪ್ಪ ಏನೆಲ್ಲರೂ ಸೇರಿ ನಿಲ್ಸಿದ್ರು. ಆದ್ರೆ ನಮ್ಮ ಗುಬ್ಬಿ ವಾಸಣ್ಣ ಬೇರೆಯವರೆಲ್ಲ ಸೇರಿ ರಂಗನಾಥ್ ಕ್ಷೇತ್ರಕ್ಕೆ ಒಳ್ಳೇದಾಗ್ತಾ ಇದೆ, ನಾನು ವಿರೋಧ ಮಾಡುದಿಲ್ಲ, ನಾನು ಬೆಂಬಲವಾಗಿ ನಿಂತ್ಕೊಳ್ತೀನಿ ಅಂತ ಇಲ್ಲಿಗೂ ಕೂಡ ಬಂದಿದ್ದಾರೆ. ವಾಸು ಕೂಡ ಇಲ್ಲಿಗೆ ಬಂದಿದ್ದಾರೆ. ತಾವೆಲ್ಲ ಇಲ್ಲಿವರೆಗೆ ಸುದ್ದಿಗಳನ್ನು ನೋಡಿದಿರಿ, ಜೊತೆಗೆ ವಿಶೇಷ ಘಟನೆಗಳನ್ನು ಸಹ ನೋಡಿದಿರಿ. ಅದು ನಿಮ್ಗೆ ಏನು ಅನ್ನಿಸ್ತು? ನಿಮಗೆ ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಕಾಮೆಂಟ್ ಮಾಡಿರಿ, ಜೊತೆಗೆ ಸಬ್ಸ್ಕ್ರೈಬ್ ನಿಲ್ಲಿಸ್ಬೇಡ್ರಿ. H16 ನ್ಯೂಸ್ ಅರ್ಥಾತ್ ಸಿದ್ದರಾಮಯ್ಯ ಸತ್ಯದ ಕೈಗನ್ನಡಿ ವಂದನೆಗಳು.